ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಳೆದ ಬಾರಿ 4 ಜನರ ಮೇಲೆ ಗೂಂಡಾ ಕಾಯ್ದೆಯಡಿ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಇದೀಗ ರೌಡಿ ಶೀಟರ್ಗಳು ಹಾಗೂ ಸಂಘಟಿತ ಅಪರಾಧಿಗಳಲ್ಲಿ ತೊಡಗಿರುವಂತಹ ಮೇಲೆ ರೌಡಿ ಶೀಟರ್ ತೆರೆಯಲಾಗಿದ್ದು, ಈಗ ಕಳೆದ 2 ದಿನಗಳಿಂದ 22 ಜನರ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡ್ರಗ್ಸ್, ಎನ್ಡಿಪಿಎಸ್, ಮಟ್ಕಾ, ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ಗಳನ್ನು ಪತ್ತೆ ಹಚ್ಚಿ ಈವರೆಗೆ 83 ಜನರನ್ನು ಗಡೀಪಾರು ಆದೇಶ ಮಾಡಲಾಗಿದೆ. ಕಳೆದ 2 ದಿನಗಳಲ್ಲಿ 22 ಜನ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಬೆಂಡಿಗೆರೆ, ಕಸಬಾಪೇಟೆಯಿಂದ ತಲಾ ಪೊಲೀಸ್ ಠಾಣೆಯಲ್ಲಿ ತಲಾ 4 ಜನ, ಹಳೆ ಹುಬ್ಬಳ್ಳಿಯಿಂದ 3, ಧಾರವಾಡ ಉಪನಗರ, ಹುಬ್ಬಳ್ಳಿ ಉಪನಗರ ತಲಾ 2, ಶಹರ, ಅಶೋಕನಗರ, ವಿದ್ಯಾನಗರ, ಕಮರಿಪೇಟೆ, ಕೇಶವಾಪುರ ಸೇರಿದಂತೆ ಹುಳಸ ಠಾಣೆಗಳಿಂದ ತಲಾ 1 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಮೈಸೂರು, ಬೆಂಗಳೂರು, ದಾವಣಗೆರೆ, ಬೆಳಗಾವಿ ಈ ಠಾಣಾ ವ್ಯಾಪ್ತಿಯಲ್ಲಿ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಇಲ್ಲಿಯವರೆಗೂ 105 ಜನ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಿದಂತಾಗಿದೆ. 1300 ಜನ ಅವಳಿ ನಗರದಲ್ಲೂ ರೌಡಿ ಶೀಟರ್ಗಳು ಇದ್ದಾರೆ. 100ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೊರಗಡೆ ಇರುವ ರೌಡಿ ಶೀಟರ್ಗಳ ಮೇಲೂ ಕಣ್ಣಿಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ವರದಿ ಸಂತೋಷ ಮೇತಾರ, ಧಾರವಾಡ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ 4 ಜನರ ಮೇಲೆ ಗೂಂಡಾ ಆಕ್ಟ್ ಅನ್ನ ಹಾಕಿದ್ದು, ಅದೇ ರೀತಿ 83 ಜನರ ಮೇಲೆ ಈಗಾಗಲೇ ನಾವು ಗಡೀಪಾರು ಆದೇಶವನ್ನ ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮಾಡಿದ್ದು ಇತ್ತು. ಅದ್ರ ಜೊತೆಗೆ ಮುಂದುವರೆದು ಯಾರು ರೌಡಿ ಶೀಟರ್ಸ್ ಇದ್ದಾರೆ, ಅದೇ ರೀತಿ ಅವರು ಒಂದು ಸಂಘಟಿತ ಅಪರಾಧಗಳು, ಅದು ಬೇರೆ ಬೇರೆ ಚಟುವಟಿಕೆ, ಡ್ರಗ್ಸ್ ಇರ್ಬೋದು, NDPS ಕೇಸಸ್ ಇರ್ಬೋದು, ಅಥವಾ ಮಟ್ಕಾ ಆಡಿಸುವಂಥದ್ದು, ಕ್ರಿಕೆಟ್ ಬೆಟ್ಟಿಂಗ್, ಹೀಗೆ ಸಂಘಟಿತ ಅಪರಾಧ ಪ್ರಕರಣಗಳು ಮತ್ತು ಡ್ರಗ್ ರಿಲೇಟೆಡ್ ಪ್ರಕರಣಗಳು, ಅದರಲ್ಲಿ ಇನ್ವಾಲ್ವ್ ಆಗಿರುವಂತಹ ರೌಡಿ ಶೀಟರ್ಸ್ ಒಟ್ಟು ಈವರೆಗೆ ನಾವು 83 ಜನರ ಮೇಲೆ ಗಡೀಪಾರು ಆದೇಶವನ್ನು ಮಾಡಿದ್ದು. ಮತ್ತು ಈಗ ಕಳೆದ 2 ದಿನಗಳಲ್ಲಿ ಮತ್ತೆ ಮುಂದುವರೆದು 22 ಜನರನ್ನ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಇಂದ ಗಡೀಪಾರು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಠಾಣಾವಾರು ಮಾಹಿತಿ ಹೇಳೋದಾದ್ರೆ, ಬೆಂಡಿಗೇರಿ ಪೊಲೀಸ್ ಠಾಣೆಯಿಂದ 4, ಶಹರದಿಂದ 1, ಕಸಬಾಪೇಟೆಯಿಂದ 4, ಹಳೆ ಹುಬ್ಬಳ್ಳಿಯಿಂದ 3, ಅಶೋಕ್ ನಗರದಿಂದ 1, ಶಹರ ಧಾರವಾಡ 2, ಉಪನಗರ ಹುಬ್ಬಳ್ಳಿ 2, ವಿದ್ಯಾನಗರ 1, APMC, ಕೇಶವಾಪುರ, ಕಮರಿಪೇಟೆ ಮತ್ತು ಧಾರವಾಡ ಸಬರ್ಬನ್ ಠಾಣೆಗಳಿಂದ ತಲಾ 1 ಸೇರಿದಂತೆ ಒಟ್ಟು 22 ಜನರ ಮೇಲೆ ನಾವು ಈ ಒಂದು ಆದೇಶವನ್ನ ಮಾಡಿದ್ದೇವೆ. ಈ 22 ಜನರನ್ನ ನಾವು ಗಡೀಪಾರು ಆದೇಶ ಮಾಡಿರುವಂತದ್ದು ಬೇರೆ ಬೇರೆ ವಿಭಾಗಕ್ಕೆ ನಾವು ಮಾಡಿದ್ದೇವೆ. ಕಲಬುರಗಿ ವಿಭಾಗದ ಜಿಲ್ಲೆಗಳಾಗಿರುವಂತಹ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ 3 ಜನ, ಬಳ್ಳಾರಿ ವಿಭಾಗದ ಜಿಲ್ಲೆಗಳಿಗೆ 4, ಮೈಸೂರು ವಿಭಾಗದ ಜಿಲ್ಲೆಗಳಿಗೆ 5, ಬೆಂಗಳೂರು ವಿಭಾಗದ ಜಿಲ್ಲೆಗಳಿಗೆ 2, ಅದೇ ರೀತಿ ದಾವಣಗೆರೆ ವಿಭಾಗದ ಜಿಲ್ಲೆಗೆ 1, ಬೆಳಗಾವಿ ವಿಭಾಗದ ಮತ್ತೊಂದು ಜಿಲ್ಲೆಗೆ, ಅದೇ ರೀತಿ ಕಲಬುರಗಿ ನಗರ, ಮೈಸೂರು ನಗರ ಮತ್ತು ಮಂಗಳೂರು ವಿಭಾಗದಲ್ಲಿ ತಲಾ 2, 3 ಮತ್ತು 1ರಂತೆ 22 ಜನರನ್ನ ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಕರ್ನಾಟಕ ಪೊಲೀಸ್ ಅಧಿನಿಯಮ ಏನಿದೆ 1963, ಅದರ ಕಲಂ 55ರಲ್ಲಿ ನಾವು ಗಡೀಪಾರು ಮಾಡಲಿಕ್ಕೆ ಅವಕಾಶ ಉಂಟು. ಯಾವುದೇ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಚಲನವಲನ ಮತ್ತು ಕಾರ್ಯಗಳಿಂದ ವ್ಯಕ್ತಿಗಳಿಗೆ ಅಥವಾ ಸ್ವತ್ತಿಗೆ ಭಯ, ಅಪಾಯ ಅಥವಾ ಹಾನಿ ಉಂಟು ಮಾಡುವ ಉದ್ದೇಶ ಇರುತ್ತದೆ, ಹಾನಿ ಆಗುತ್ತದೆ ಅನ್ನಂಗಿದ್ರೆ ನಮ್ಗೆ ಇದು ಮಾಡ್ಲಿಕ್ಕೆ ಅವಕಾಶ ಉಂಟು. ಆ ಪ್ರಕಾರ ಪ್ರಸಕ್ತ ಸಾಲಿನಲ್ಲಿ ಒಟ್ಟಾರೆಯಾಗಿ 83 ಮಾಡಿದ್ದು, 22 ಇವಾಗಿಂದ ಸೇರಿ 105 ಜನರನ್ನ ನಾವು ಗಡೀಪಾರು ಆದೇಶ ಮಾಡ್ದಂಗಾಗಿದೆ. ಈ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಅವರು ವೈಲೆಂಟ್ ಬಾಡಿಲಿ ಆಕ್ಟಿವಿಟೀಸ್ ಅಂದ್ರೆ ಅಫೆನ್ಸಸ್ ಅಂದ್ರೆ 307, 302, ರೈಟಿಂಗು, ಅದ್ರ ಜೊತೆಗೆ NDPS ಮತ್ತೆ ಇತರೆ ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ಅವರು ತೊಡಕೊಂಡಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಸೊ ಅವರ ಹೆಸರುಗಳು ಅಖಿಲೇಶ್, ಉಮೇಶುಲ್ಲಾ, ವಿಶಾಲ್, ರಾಹುಲ್, ಪುಂಡ್ಲಿಕ್, ಅರ್ಬಾಜ್, ವಿಕ್ಕಿ, ವಿನಾಯಕ್, ದೀಪಕ್ ಹಾಗೂ
ಪವನ್, ರಾಹುಲ್, ನವೀನ್, ಅಭಿಷೇಕ್, ಶ್ರೀನಿವಾಸ್, ಆಕಾಶ್, ಸಿರಾಜ್, ರಾಹುಲ್, ಯಶವಂತ್, ಮೆಹಬೂಬ್ ಸಾಬ್, ಮತ್ತೆ ಇನ್ನೊಬ್ಬ ಅಭಿಷೇಕ್ ತಂದೆ ರವಿ ಅಂತ, ಮತ್ತೆ ಶಂಕರ್, ಅರ್ಜುನ್, ಹೀಗೆ 22 ಜನರನ್ನ ಈಗ ನಾವು ನಿನ್ನೆ ಮತ್ತೆ ಇವತ್ತು 2 ದಿನಗಳಲ್ಲಿ ನಿನ್ನೆ ಮೊನ್ನೆ ಇವತ್ತು 3 ದಿನಗಳಲ್ಲಿ ಗಡೀಪಾರಾದೇಶ ಮಾಡುವಂಥದ್ದು. ಇದು ಇನ್ನೂ ಕೆಲವರನ್ನ ನಮ್ಮ ಒಂದು ತಪಾಸಣೆಯಲ್ಲಿದ್ದಾರೆ, ನಮ್ಮ ಒಂದು ಮಾನಿಟರಿಂಗ್ ಅಲ್ಲಿದ್ದಾರೆ. ಯಾರು ಇನ್ನೂ ಫರ್ದರ್ ಫಿಟ್ ಕೇಸಸ್ ಬರುತ್ತೆ ಅಂತ ವ್ಯಕ್ತಿಗಳ ಮೇಲೆ ಕೂಡ ಗಡೀಪಾರಾದೇಶನ ಮುಂದುವರಿಸಲಾಗುತ್ತೆ.